ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಹೆಲ್ದಿ ಬೇಕ್ ಆ್ಯಂಡ್ ಕುಕ್. ಸೊ ನೋಡೋಣ ರೆಸಿಪಿನ. ಈಗ ನಾನು ಮಾಡ್ತಾ ಇರೋದು ಒಂದು ಸ್ಪೆಷಲ್ ಪಾಯಸ. ಅದಕ್ಕೆ ಫಸ್ಟ್ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಇವತ್ತು ಡ್ರೈ ಫ್ರೂಟ್ಸ್ನ ಇದು ಫ್ರೈ ಮಾಡ್ಕೊಳ್ಳುವಾಗ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಫಸ್ಟ್ ನಾನು ಇದರಲ್ಲಿ ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡಿರೋ ಗೋಡಂಬಿ ಮತ್ತು ಬಾದಾಮಿನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಮಾಡೋದು, ತುಂಬ ಸ್ಪೆಷಲ್ ಆದಂಥ ಖೀರು. ಸೊ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಏನೂ ಬೇಕಾಗಲ್ಲ, ನೋಡ್ಕೊಂಡು ಮಾಡ್ಕೊಳ್ಳೋಣ. ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ನಾನು ಆವಾಗಲೇ ಹೇಳ್ದಂಗೆ ಜಾಸ್ತಿ ಬೇಡ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ತುಪ್ಪದಲ್ಲಿ ಬಿಸಿ ಆದರೆ ಸಾಕಾಗುತ್ತೆ. ಹಸಿ ವಾಸನೆ ಡ್ರೈ ಫ್ರೂಟ್ಸ್ಗಾಗಲಿ ಕಡಲೆ ಬೀಜಕ್ಕಾಗಲಿ ಒಂದು ಹಸಿ ವಾಸನೆ ಇರುತ್ತೆ. ಆ ಹಸಿ ವಾಸನೆ ಹೋದರೆ ಸಾಕಾಗತ್ತೆ. ಸೊ ಇಷ್ಟು ಫ್ರೈ ಮಾಡಿಕೊಂಡು ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ಅದೇ ಬಾಣಲೆಗೆ ಒಂದು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡೆ, ಅದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿ ಒಂದು ಸ್ವಲ್ಪ ದೊಡ್ಡದಾಗೋವರೆಗೂ ನಾವು ಅದನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ದ್ರಾಕ್ಷಿ ಉಬ್ಬಿ ಈ ಥರ ಬಂತು. ಇದನ್ನು ತೆಗೆದುಬಿಡೋಣ. ನಾನಿಲ್ಲಿ ಒಂದು ಮುಚ್ಚಳ ಆಗುವಷ್ಟು ಬನ್ಸಿ ರವೆ, ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು ನೀಟಾಗಿ. ಆಲ್ರೆಡಿ ತುಪ್ಪ ಅದರಲ್ಲಿ ಇದ್ದಿದ್ದರಿಂದ ಎಕ್ಸ್ಟ್ರಾ ತುಪ್ಪ ಅಂತೂ ಹಾಕ್ಕೊಳ್ಳಿಲ್ಲ ನಾನು. ಬೇಕು ಅಂದರೆ ಕೊನೆಗೆ ಹಾಕ್ಕೋಬೋದು. ಇವಾಗ ನಾವು ಇದರಲ್ಲಿ ಹುರ್ಕೊಳ್ಳೋಣ. ಇದನ್ನು ತುಪ್ಪದಲ್ಲಿ ನೀಟಾಗಿ ಹುರ್ಕೊಂಡ್ರಾಯಿತು. ಒಂದು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು, ಆವಾಗ ಚೆನ್ನಾಗಿ ಖೀರು ಚೆನ್ನಾಗಾಗುತ್ತೆ. ಇದು ಬರೀ ರವೆ ಖೀರಲ್ಲ, ನೀವು ಎಂಡ್ವರೆಗೂ ನೋಡಿದರೆ ವೀಡಿಯೋ ಗೊತ್ತಾಗುತ್ತೆ ಯಾವ ಖೀರ್ ಅಂಥೇಳಿ. ಸ್ಪೆಷಲಾಗಿ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಕೊಟ್ಟಿದ್ದೀನಿ ಇದಕ್ಕೆ. ಇದೀಗ ಮರಳಾಗಿದೆ. ನಾವು ಇದನ್ನು ಗ್ಯಾಸ್ ಆಫ್ ಮಾಡ್ಬೋದು. ನೆಕ್ಸ್ಟ್ ಮುಂದಿನ ಪ್ರೋಸೆಸ್ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇದು ಒಂಥರ ಮರಳಾಗಬೇಕು, ಅಷ್ಟರ ತನಕ ನಾವು ಇದನ್ನು ಇದು ಮಾಡ್ಕೋಬೇಕು. ಸದ್ಯಕ್ಕೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಇಲ್ಲಿ ಆ್ಯಪಲ್ನ ಸಿಪ್ಪೆ ತೆಗೆದು ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣಗೆ ಅಂದರೆ ಯಾವ ಸೈಜ್ಗೆ ಅಂತ ನೀವು ನೋಡ್ಕೊಳ್ಬೋದು. ಆ್ಯಪಲ್ ಇದು ಸಿಪ್ಪೆ ತೆಗೆದು ಚೆನ್ನಾಗಿರುತ್ತೆ. ಆ್ಯಪಲ್ನ ಚೆನ್ನಾಗಿ ಹೆಚ್ಕೋಬೇಕು. ನಾವು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಹೆಚ್ಕೋಬೇಕು ನೀಟಾಗಿ. ತುಂಬ ಇಂಟ್ರೆಸ್ಟಿಂಗ್ ರೆಸಿಪಿ ಅಂತ ಹೇಳ್ಬೋದು ನಾವು. ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಆ್ಯಪಲ್ ಕಟ್ ಮಾಡಿದ್ದನ್ನು ಹಾಕ್ಕೊಂಡೆ. ಆ್ಯಪಲ್ ಹಾಕ್ಕೊಳ್ಬೋದು, ಕಟ್ ಮಾಡಿ ಹಾಕ್ಕೊಳ್ಬೋದು, ಇಲ್ಲ ಗ್ರೇಟ್ ಮಾಡಿ ಅಂದರೆ ತುರಿದು ಹಾಕ್ಕೊಳ್ಬೋದು. ನಾನೊಂದು ಸಣ್ಣ ಆ್ಯಪಲನ್ನು ಕಟ್ ಮಾಡಿ ಹಾಕ್ಕೊಂಡೆ. ಬೇಕು ಅಂದರೆ ನೀವು ದೊಡ್ಡ ಆ್ಯಪಲ್ನ ಕಟ್ ಮಾಡಿ ಕೂಡ ಜಾಸ್ತಿ ಹಾಕ್ಕೊಳ್ಬೋದು. ಸೊ ಅಷ್ಟಾದಮೇಲೆ, ಬಿಕಾಸ್ ಆ್ಯಪಲ್ ಬೇಗ ಬೆಂದು ಹೋಗುತ್ತೆ, ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದು. ಅಂದರೆ ಸ್ವಲ್ಪ ಹುರಿದಾದ್ಮೇಲೆ ನಾನು ರವೆನ ಸ್ವಲ್ಪ ಹುರಿದಾದ್ಮೇಲೆ ಹಾಕ್ಕೊಂಡೆ. ಇಷ್ಟು. ಇವಾಗ ನಾವು ಇದಕ್ಕೆ ಹಾಲು ಹಾಕ್ಕೊಳ್ಬೇಕು. ಈಗ ನಾನು ಇದಕ್ಕೆ 1 ಕಪ್ ಹಾಲು ಹಾಕ್ಕೊಂಡಿದ್ದೀನಿ. ಫಸ್ಟ್ ನಾವು ರವಾನ ಬೇಯಿಸ್ಕೋಬೇಕು. ರವೆ ಮತ್ತು ಆ್ಯಪಲ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ. ಇವಾಗ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಅದು ಬೇಯಬೇಕು. ಇವಾಗ ಇದು ಏನಂದರೆ ಕುದೀತಾ ಇದೆ, ಸಣ್ಣಗೆ ಕುದಿ ಬರ್ತಾ ಇದೆ. ಸಣ್ಣ ಉರಿಯಲ್ಲಿ ಕುದಿಬೇಕಿದು. ಇದಕ್ಕೆ ನೀವು ತುರಿದಾದರೂ ಹಾಕ್ಕೊಳ್ಬೋದು, ಆ್ಯಪಲ್ನ ಪೀಸಸ್ ಆದರೂ ಪೀಸಸ್ ಹಾಕ್ಕೊಂಡು ಸ್ವಲ್ಪ ಬಾಯಿಗೆ ಸಿಗುತ್ತೆ. ತುರಿದು ಹಾಕಿದರೆ ಬೇಗ ಕರಗೋಗುತ್ತೆ. ಹಾಗಾಗಿ ನಾನು ಸಣ್ಣ ಪುಟ್ಟ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಸ್ವಲ್ಪ ನಾನೊಂದು ಅರ್ಧ ಕಪ್ ಆಗುವಷ್ಟು ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ರವೆ ಆಗಿರೋದ್ರಿಂದ ರವೆ ಬೇಗನೆ ನೀರು ಅಥವಾ ಹಾಲನ್ನು ಬೇಗನೆ ಹೀರ್ಕೊಳ್ಳುತ್ತೆ. ಸೊ ಹುರಿದಿದ್ದೀವಿ, ಒಂದು ಸ್ವಲ್ಪ ಬೇಗನೆ ಗಟ್ಟಿ ಆಗುತ್ತೆ ಕೂಡ ಈ ಖೀರು. ಯಾಕಂತ ಹೇಳಿದರೆ ರವೆ ನಾವು ಬೇಗನೆ ಅದು ಲಿಕ್ವಿಡನ್ನು ಹೀರ್ಕೊಳ್ಳುತ್ತೆ. ಹಾಗೆ ಅದು ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ನಾನಿವಾಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಕೂಡ ಹಾಕ್ಕೋಬೇಕು. ಆದರೆ ಅದಕ್ಕೂ ಮೊದಲು ನಮಗೆ ರವೆ ಚೆನ್ನಾಗಿ ಬೇಯಬೇಕು. ಈಗ ಯಾವುದೇ ಖೀರು ಮಾಡಬೇಕಾದ್ರೆ ಫಸ್ಟಿಗೆ ನಾವು ಅದನ್ನು ಚೆನ್ನಾಗಿ, ಖೀರಾಗಲಿ ಸ್ವೀಟ್ ಆಗಲಿ ಮಾಡಬೇಕಾದ್ರೆ ಫಸ್ಟಿಗೆ ಕ್ಷೀರ ಮಾಡ್ತಿದ್ರು ಕೂಡ ಅಷ್ಟೇ, ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸೋ ಮೊದಲೇ ನಾವು ಸಕ್ಕರೆ ಹಾಕ್ಕೊಂಡು ಆಮೇಲೆ ಅದು ಬೇಯೋದಿಲ್ಲ. ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡೆ ನಾನು ಇಲ್ಲಿ. ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದು ಬೆಂದಿದೆ ಅಂತ ನಮಗೆ ಇದಾಗುವಾಗ ನಾವು ಅದಕ್ಕೆ ನಮ್ಮ ಸಿಹಿಗೆ ಅನುಗುಣವಾಗಿ ನಾವು ಅದಕ್ಕೆ ಸಕ್ಕರೆನ ಹಾಕ್ಕೋಬೇಕು. ಸಕ್ಕರೆ ಹಾಕ್ಕೊಂಡ್ಮೇಲೆ ಬೇಯೋದಿಲ್ಲ, ಅದಕ್ಕೋಸ್ಕರ ಮೊದಲೇ ನಾವು ಇದನ್ನು ಬೇಯಿಸ್ಕೋಬೇಕು. ಒಂದು ತಟ್ಟೆ ರವೆಗೆ ನಾನಿಲ್ಲಿ ಮತ್ತೊಂದು ಆ್ಯಪಲಿಗೆ ನಾನಿಲ್ಲಿ ಇಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಟ್ಲಾಗುವಷ್ಟು ಈ ಇದರಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇನ್ನು ತಿರುವ್ಕೋಬೇಕು ನಾವು. ಇದೀಗ ಬೆಂದಿದಲ್ವಾ, ಈಗ ಸಕ್ಕರೆ ಕರಗಿ ನೀರಾಗಬೇಕು. ಇದ್ರ ಜೊತೆ ಹೊಂದ್ಕೋಬೇಕು, ರವೆ ಮತ್ತು ಆ್ಯಪಲ್ ಜೊತೆ ಹೊಂದ್ಕೋಬೇಕು. ತುಂಬ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ನೀವು. ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ, ಸಾಕಾಗತ್ತೆ ಅಂತ ಅಂದ್ಕೊಂಡು ಇಷ್ಟೇ ಹಾಕ್ಕೊಂಡಿದ್ದೀನಿ. ಒಂದು ಬಟ್ಲು
ಇದು ಸ್ವಲ್ಪ ದೊಡ್ಡ ಸಕ್ಕರೆ ಆಗಿರೋದ್ರಿಂದ ನಾನು ಅಂದಾಜಿಗೆ ಇಷ್ಟು ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಬೆಲ್ಲ ಬೇಕು ಅಂದರೆ ಬೆಲ್ಲನೂ ಯೂಸ್ ಮಾಡ್ಬೋದು. ಬಟ್ ಫಾರ್ ನೌ ನಾನು ಸಕ್ಕರೆ ಯೂಸ್ ಮಾಡಿದ್ದೀನಿ ಇಲ್ಲಿ. ಇದಕ್ಕೊಂದು ಸ್ವಲ್ಪ ಪುಡಿನ ಹಾಕ್ಕೋಬೇಕು, ಹಾಗೆ ತುಪ್ಪದಲ್ಲಿ ಹುರಿದಿರುವ ಗೋಡಂಬಿ ಹಾಗೆ ಬಾದಾಮಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಆ್ಯಪಲ್ ರವಾ ಖೀರ್ ಅಂತ ಹೇಳ್ಬಿಟ್ಟು. ನಾವು ಇಲ್ಲಿ ಏಲಕ್ಕಿ ಬದಲಾಗಿ ನಾವು ಬೇಕಿದ್ದರೆ ಕೇಸರಿ ಹಾಲನ್ನು ಕೂಡ ಹಾಕ್ಕೊಳ್ಬೋದು. ನಾನೊಂದು ಕಾಂಪಿಟೇಷನ್ಗೆ ಮಾಡಿರೋದ್ರಿಂದ ಈ ಥರ ತುಂಬಾ ಡೆಕೋರೇಟ್ ಮಾಡಿದ್ದೀನಿ. ನೀವು ಈ ಪಾಯಸನ ನಿಮ್ಮ ಮನೇಲಿ ಟ್ರೈ ಮಾಡಿ. ಗೆಸ್ಟ್ಗಳು ಬಂದಾಗ ಕೂಡ ಈಸಿಯಾಗಿ ಸ್ಪೆಷಲಾಗಿ ಇನೋವೇಟಿವ್ ಆಗಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ತುಂಬ ಕಷ್ಟ ಏನೂ ಇಲ್ಲ. ಒಂದು ಅರ್ಧ ಗಂಟೆ ಒಳಗೆ ಎಲ್ಲನೂ ರೆಡಿ ಆಗುವಂತಹ ರೆಸಿಪಿ ಆಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್.